ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪಠ್ಯದ ಜೊತೆಗೆ ಕ್ರೀಡೆಗೂ ಮಹತ್ವ ನೀಡಿ ಸಚಿವ ಈಶ್ವರ್ ಖಂಡ್ರೆ. ಬೀದರ್ನಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಶೀಘ್ರದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ. ಬೀದರ್ನಲ್ಲೇ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ, ಕೃಷಿ ಅಧಿಕಾರಿ ಮನೆ ಮತ್ತು ಕಚೇರಿ ಪರಿಶೀಲನೆ. ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸುದ್ದಿಯ ವಿವರಗಳು. ಕ್ರೀಡೆಗಳು ಪ್ರತಿ ಮನುಷ್ಯನ ಅವಿಭಾಜ್ಯ ಅಂಗ. ಅದರಲ್ಲೂ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಮಹತ್ವ ಕ್ರೀಡೆಗಳಿಗೂ ನೀಡುವ ಮೂಲಕ ಭಾಗವಹಿಸಿ ತಮ್ಮ ಪ್ರತಿಭೆ ಮೆರೆಯಬೇಕೆಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಅವರು ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಕಲಬುರಗಿ ವಿಭಾಗ ಮಟ್ಟದ 14ರಿಂದ 17ರ ವಯೋಮಿತಿಯೊಳಗಿನ ಬಾಲಕ ಮತ್ತು ಬಾಲಿಕೆಯರ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಬರೀ ಪುಸ್ತಕ ಹುಳು ಆಗದೆ ತಮಗೆ ಆಸಕ್ತಿ ಇರುವ ಆಟಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಬೇಕು. ಆಟಗಳಲ್ಲಿ ಸೋಲು ಗೆಲುವು ಇದ್ದುದೇ. ಸೋತವರು ಯಾವುದೇ ಕಾರಣಕ್ಕೂ ಹಿಂಜರಿಕೆಗೆ ಒಳಗಾಗದೆ ಸೋಲಿಗೆ ಗೆಲುವಿನ ಮೆಟ್ಟಿಲು ಎಂದು ಭಾವಿಸಿ ಮತ್ತೆ ಪ್ರಯತ್ನ ಮಾಡಿದರೆ ಗೆಲುವು ನಿಮ್ಮದೇ ಆಗುತ್ತದೆ ಎಂದರು. ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತದೆ ಎಂದರು. ಕಲಬುರಗಿ ವಿಭಾಗ ಮಟ್ಟದಿಂದ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲು ಇದು ಒಳ್ಳೆಯ ಅವಕಾಶ ಎಂದರು. ಮಕ್ಕಳು ಮೊಬೈಲ್ ಅನ್ನು ಉತ್ತಮ ಕಾರ್ಯಗಳಿಗೆ ಬಳಸಬೇಕು ಹಾಗೂ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯವಂತರಾಗಬೇಕು. ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಸಹ ಆಟಗಳಲ್ಲಿ ಮಕ್ಕಳು ಭಾಗವಹಿಸಲು ಪ್ರೇರೇಪಿಸಬೇಕೆಂದರು. ಈ ಪಂದ್ಯಾವಳಿಯಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ 500 ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಚ್.ಜಿ. ಸುರೇಶ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಎಸ್.ಎ. ಮುನಫ್ ಸೇರಿದಂತೆ ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ ನಗರದಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಂಗಣ ನಿರ್ಮಾಣದ ಉದ್ದೇಶದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ನಗರದ ಹೊರವಲಯದ ಅತ್ತಿವಿಳ ಕ್ರಾಸ್ ಹಾಗೂ ರೇಷ್ಮೆ ಇಲಾಖೆ ಆವರಣದ ಪ್ರದೇಶದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ, ಬೀದರ್ ಜಿಲ್ಲೆಯ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಹಾಗೂ ಅತ್ಯಾಧುನಿಕ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಶೀಘ್ರದಲ್ಲೇ ಸೂಕ್ತ ಸ್ಥಳವನ್ನು ಅಂತಿಮಗೊಳಿಸಿ ಅಗತ್ಯ ಅನುದಾನ ಒದಗಿಸಲಾಗುವುದು. ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯ ಯುವ ಪ್ರತಿಭೆಗಳ ಕ್ರೀಡಾ ಹಾದಿಗೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಈ ಯೋಜನೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ಔರಾದ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ದೌಲಪ್ಪ ಹೊಸಲೆ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ತಂಡವು ಕಡ್ಯಾಲ್ ಕಚೇರಿ, ಮುಧೋಳ್ ಕೃಷಿ ಇಲಾಖೆ ಕಚೇರಿ ಮತ್ತು ಗುರುನಾನಕ್ ಕಾಲೋನಿಯಲ್ಲಿರುವ ಮನೆಯಲ್ಲಿ ಶೋಧ ಮಾಡಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂದು ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದ ಆಧಾರದ ಮೇಲೆ ಈ ಶೋಧ ಕೈಗೊಂಡಿದ್ದಾರೆ. ಈ ದಾಳಿಯನ್ನು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ಮೇಲ್ವಿಚಾರಣೆಯಲ್ಲಿ ಡಿವೈಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ನಡೆಸಲಾಯಿತು. ಈ ವೇಳೆ ಗಮನಾರ್ಹ ನಗದು ವಶಪಡಿಸಿಕೊಳ್ಳಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಪ್ರಸ್ತುತ ಕೃಷಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಧೂಳಪ್ಪ ಅವರ ನಿವಾಸದಿಂದ 80,88,000 ನಗದನ್ನು ಪತ್ತೆ ಮಾಡಿದ್ದಾರೆ.
ಅಸಂಘಟಿತ ಕಾರ್ಮಿಕರ ಜೀವನೋಪಾಯವನ್ನು ಬೆಂಬಲಿಸಲು ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರದಲ್ಲಿ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಮಾಡಿದ್ದೇವೆ. ಡೊಮೆಸ್ಟಿಕ್ ಬಿಲ್ ವಿಶೇಷವಾಗಿ ಮನೆ ಕೆಲಸ ಮಾಡುವ ಮಹಿಳೆಯರಿಗೆ ನೀಡಲಾಗುವುದು ಎಂದು ಹೇಳಿದರು. ಸ್ಥಳೀಯರಿಗೆ ಮೊದಲು ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸರ್ಕಾರ ವಿರುದ್ಧ ಮಾತನಾಡುವ ಪತ್ರಕರ್ತರನ್ನು ಕೊಲೆ ಮಾಡಲಾಗುತ್ತಿದೆ. ಈ ಕೊಲೆಗಳಿಗೆ ಯಾವುದೇ ತರಹದ ತನಿಖೆ ಕೂಡ ಆಗಿಲ್ಲ. ಇದು ಒಂದು ಯೋಚನೆ ಮಾಡುವ ಸಂಗತಿಯಾಗಿದೆ. ಮತ್ತೆ ನಮ್ಮ ಪಕ್ಷ ದೊಡ್ಡದು ಎಂದು ಹೇಳುವ ನಾಯಕರಿಗೆ ನಾಚಿಕೆ ಆಗಬೇಕು ಎಂದು ಹೇಳಿದರು. ನಾವು ನಮ್ಮ ಲೇಬರ್ ಇಲಾಖೆಯಿಂದ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅಸಂಘಟಿತ ಕಾರ್ಮಿಕರಿಗೆ ಸುಮಾರು 101 ಕಸಬು 101 ಸಣ್ಣ ಸಣ್ಣ ಸಮಾಜದ ಕೆಲಸಗಳು ಮಾಡತಕ್ಕಂಥ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ನಾವು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನು ಅಂತಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮುಖಾಂತರ ಕಾರ್ಡ್ ಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಅಂಗವಾಗಿ ಇದು ನೂತನವಾದಂಥ ಕಾರ್ಯಕ್ರಮ. 2ಗಳು ನಮ್ಮ ಸರ್ಕಾರ ಬಂದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗಿಗ್ ಬಿಲ್ ತಂದಿದ್ದೇವೆ, ಸಿನಿ ಬಿಲ್ ತಂದಿದ್ದೇವೆ. ನಾವು ಆಶಾದೀಪ ಅಂತ ಕಾರ್ಯಕ್ರಮ ಪ್ರಮುಖವಾಗಿ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದೇವೆ. ಈಗ ಇನ್ನು ಕೆಲವು ದಿನಗಳಲ್ಲಿ ನಾವು ಡೊಮೆಸ್ಟಿಕ್ ಬಿಲ್ ಅನ್ನು ತರ್ತಾ ಇದ್ದೇವೆ, ಸಿನಿ ಬಿಲ್ ಅನ್ನು ತಂದಿದ್ದೇವೆ. ಇಂಥ ಹಲವಾರು ನಮ್ಮ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಬಿಲ್ ಮುಖಾಂತರ ಕಾರ್ಯಕ್ರಮಗಳು ಮಾಡಿ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆಯಲ್ಲಿ ನಾವಿದ್ದೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಅಸಂಘಟಿತ, ನಾವು ಕೇಳ್ತೀವಿ ಡೊಮೆಸ್ಟಿಕ್ ಅಂದ್ರೆ ಅಸಂಘಟಿತರ, ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಡೊಮೆಸ್ಟಿಕ್ ವರ್ಕರ್ ಕವರ್ ಆಗಿದ್ದಾರೆ. ಅದು ಸಪರೇಟ್ ಆಗಿ ನಾವು ಇವತ್ತು ಡೊಮೆಸ್ಟಿಕ್ ಬಿಲ್ ಅಂತ ನಾವೇನ್ ಹೇಳ್ತೀವಿ, ಯಾರು ಮನೆ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಒಂದು ವಿಶೇಷವಾಗಿ ಯಾರಿಗೆ ESI ಇರಂಗಿಲ್ಲ, ಯಾರಿಗೆ PF ಇರಂಗಿಲ್ಲ, ಯಾರಿಗೆ ಗ್ರಾಚ್ಯುಟಿ ಇರಲ್ಲ, ಅವರು ಹಾಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದ್ ಮನೆಯಿಂದ ಇನ್ನೊಂದು ಮನೆಗೆ 4-5 ತಾಸಿನಲ್ಲಿ 3-4 ಮನೇಲಿ ಏನು ಕೆಲಸ ಮಾಡ್ತಾರೆ, ವಿಶೇಷವಾಗಿ ಅವರಿಗೆ ಸಾಮಾಜಿಕ ಭದ್ರತೆ ತರಬೇಕಂತಕ್ಕಂಥದ್ದನ್ನ ಬಿಲ್ಲು ಇನ್ನೊಂದು ವಾರದಲ್ಲಿ, ಈಗ ಆಲ್ರೆಡಿ ಮೋಸ್ಟ್ಲಿ ಇವತ್ತು ಪಬ್ಲಿಕ್ ನೋಟಿಫಿಕೇಶನ್ ಆಗಿರಬೇಕು, ಇನ್ನೊಂದು ವಾರ 10 ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ ತರಲಕ್ಕಂತ ಒಂದು ಪ್ರಯತ್ನ ಮಾಡ್ತೀವಿ ತಮ್ಮ ಮುಖಾಂತರ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀವಿ. ನಡೀತಿದೆ. ಬಟ್ ಬೈ ಅಂಡ್ ಲಾರ್ಜ್ ಹೆಣ್ಮಕ್ಳು ಇರೋದ್ರಿಂದ ನಾವು ಮಹಿಳೆಯರಿಗಾಗಿ ಅಂತ ಹೇಳ್ತೀವಿ. ಬಟ್ ಡೊಮೆಸ್ಟಿಕ್ ವರ್ಕರ್ ಇಸ್ ಡೊಮೆಸ್ಟಿಕ್ ವರ್ಕರ್. ವಾಟ್ ಯುವರ್ ಕ್ವಶನ್ ಇಸ್ ಆಸ್ ವೆರಿ ರೈಟ್ ಕ್ವಶನ್. ಅದು ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಯಾರ್ಯಾರು ಶಾಸಕರು ಆಗ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅವರಿಗೆ ಸರಿ ಇದೆ. ಯಾಕಂದ್ರೆ ಎಲ್ಲರ ಅರ್ಹತೆ ಇರತಕ್ಕಂಥವ್ರು, ಅದ್ರಾಗೇನು ನಾನೇ ಗ್ರೇಟ್ ಅಂತಲ್ಲ ಅಥವಾ ನನಗೆ ಅರ್ಹತೆ ಇದೆ ಅಂತಲ್ಲ. ಎರಡನೇದು ಮನವಿ ಅಷ್ಟೇ, ತಮ್ಮ ಮುಖಾಂತರ ಮನವಿ ಮಾಡತಕ್ಕಂಥದ್ದು ಎಲ್ಲರಿಗೆ ಕೇಳತಕ್ಕಂಥದ್ದು ಹಕ್ಕಿದೆ. ಅದನ್ನು ಪಾರ್ಟಿಯ ಪ್ಲಾಟ್ಫಾರ್ಮ್ ನಲ್ಲಿ ಕೇಳಿದ್ರೆ ಒಳ್ಳೇದು, ಮಾಧ್ಯಮ ಮುಖಾಂತರ ಕೇಳಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ನಾನು ಮನವಿನ ಅವ್ರು ಸ್ವೀಕಾರ ಮಾಡ್ಬೇಕಂತಲ್ಲ, ಗೊಂದಲಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಸ್ಪೆಕ್ಯುಲೇಷನ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ತಮ್ಮ ಮುಖಾಂತರ ಕಳ್ಕಳಿ. ಹಾಸನಾಂಬ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು, ಒಂದೇ ದಿನ 1.5 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಹಾಸನ್ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಕೂಡ ಸರದಿಯಲ್ಲಿ ನಿಂತು ಸಾರ್ವಜನಿಕರೊಂದಿಗೆ ಸುಮಾರು 3 ಗಂಟೆಗಳ ಕಾಲ ಕಾಯ್ದು ದರ್ಶನ ಪಡೆದರು. ಬೆಳಗ್ಗೆ 11 ಗಂಟೆಗೆ ಸರದಿಯಲ್ಲಿ ನಿಂತ ಜಿಲ್ಲಾಧಿಕಾರಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದರ್ಶನ ಪಡೆದು ದೇವಾಲಯದಿಂದ ಹೊರಬಂದರು. ಬಳಿಕ ಭಕ್ತರೊಂದಿಗೆ ಸಂವಾದ ನಡೆಸಿದ ಜಿಲ್ಲಾಧಿಕಾರಿಗಳು ದೇವಾಲಯದಲ್ಲಿ ಒದಗಿಸಲಾದ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದರು. ಮುಂದಿನ ದಿನಗಳಲ್ಲಿ ತ್ವರಿತ ದರ್ಶನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದೇವಿಯ ಮುಂದೆ ಎಲ್ಲಾ ಜನರು ಸಮಾನರು, ದರ್ಶನಕ್ಕಾಗಿ ಸಾಮಾನ್ಯ ಸರತಿಯನ್ನು ಬಳಸುವುದು ಉತ್ತಮ ಎಂದು ಹೇಳಿದರು. ಏತನ್ಮಧ್ಯೆ ಹಾಸನ್ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ನೆರೆಯ ಜಿಲ್ಲೆಗಳು ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಬರುವ ಭಕ್ತರು ಅಕ್ಟೋಬರ್ 18ರ ಮೊದಲು ದೇವಾಲಯಕ್ಕೆ ಭೇಟಿ ನೀಡಿ ಆರಾಮದಾಯಕ ದರ್ಶನ ಪಡೆಯಬೇಕೆಂದು ಮನವಿ ಮಾಡಿದ್ದಾರೆ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರಾಯೇಲ್ನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯ ಕದನ ವಿರಾಮ ಮತ್ತು ಇಸ್ರಾಯೇಲ್ ಮತ್ತು ಹಾಮಾಸ್ ನಡುವಿನ ಒಪ್ಪಂದವನ್ನು ಆಚರಿಸಲು ಇಸ್ರಾಯೇಲ್ಗೆ ಆಗಮಿಸಿದ್ದು. ಈ ವೇಳೆ ಇಸ್ರಾಯೇಲ್ನ ಎಲ್ಲಾ ಜನಪ್ರತಿನಿಧಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಅಭೂತಪೂರ್ವ ಸ್ವಾಗತ ಕೋರಿದರು. ಇಸ್ರಾಯೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಗೆ ಮತ್ತು ಪ್ರಧಾನಿ ಬೆಂಜಾಮಿನ್ ನೆತನ್ಯಾಹು ಅವರು ಟ್ರಂಪ್ ಅವರನ್ನು ಸ್ವಾಗತಿಸಿದರು. ಇಸ್ರಾಯೇಲ್ ಸೇನಾಪಡೆಗಳು ಮಿಲಿಟರಿ ಬ್ಯಾಂಡ್ ನುಡಿಸಿ ಸ್ವಾಗತ ಕೋರಿದರು. ಬಳಿಕ ಇಸ್ರಾಯೇಲ್ ಜನಪ್ರತಿನಿಧಿಗಳನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಆರಂಭಿಸಿದರು. ಇಸ್ರಾಯೇಲ್ ಮತ್ತು ಗಾಜಾದ ಹಮಾಸ್ ಬಂಡುಕೋರರ ನಡುವಿನ ಸುದೀರ್ಘ 2 ವರ್ಷಗಳ ಯುದ್ಧಕ್ಕೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಇಸ್ರಾಯೇಲ್ ಸಂಸತ್ತನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡುತ್ತಿದ್ದರು. ಈ ವೇಳೆ ಗಾಜಾ ಕದನ ವಿರಾಮದಲ್ಲಿ ಪಾತ್ರ ವಹಿಸಿದ್ದಕ್ಕಾಗಿ ಟ್ರಂಪ್ ಅರಬ್ ಮತ್ತು ಮುಸ್ಲಿಂ ರಾಷ್ಟ್ರಗಳಿಗೆ ಟ್ರಂಪ್ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅಲ್ಲದೆ ಒತ್ತಾಯಗಳು ಹಿಂತಿರುಗಿದ್ದಾರೆ. ಅದನ್ನು ಹೇಳಲು ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದರು. After 2 harrowing years in darkness and captivity, 20 courageous hostages are returning to the glorious embrace of their families, and it is glorious. 28 more precious loved ones are coming home at last to rest in this sacred soil for all of time. And after so many years of unceasing war and endless danger, today the skies are calm, the guns are silent, the sirens are still, and the sun rises on a holy land that is finally at peace, a land and a region that will live, God willing, in peace for all eternity. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.